ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲಿ ರೈನ್ಬೋ ರಂಗೋಲಿನ ಹೇಗೆ ಹಾಕೋದು ಹಾಕ್ತಾನೆ. ಮತ್ತು ತಾವರೆ ಹೂವಿನ ಒಂದು ರಂಗೋಲಿ ಹಾಕ್ತಾ ಇದ್ದೇನೆ. ಅದ್ರದ್ದು ಹೂ ಕುಚ್ಚ ಟೈಪ್ ಇರೋಂಥದ್ದು. ಇದು ಮಕ್ಕಳು ತುಂಬ ಇಷ್ಟಪಡ್ತಾರೆ. ನಾವು ಯಾವಾಗೂ ಸಾಮಾನ್ಯವಾಗಿ ಚುಕ್ಕೆ ರಂಗೋಲಿ ಎಲ್ಲ ಹಾಕ್ತಾಯಿರ್ತೀವಿ. ಇದೊಂದು ವೆರೈಟಿ ಆಗಿದೆ. ಈ ರಜೆ ಟೈಮಲ್ಲಿ ಮಕ್ಕಳಿಗೂ ಎಂಜಾಯ್ ಮಾಡಿ ಅವರು ಹಾಕೊಬೋದು. ಫಸ್ಟು ನಾನು ರೈನ್ಬೋ ಥರ ಲೈನ್ಸ್ಗಳನ್ನೆಲ್ಲ ಹಾಕ್ಕೊಂಡು ವೆಲ್ಕಮ್ ಹೋಮ್ ಅಂತ ಮೇಲೆ ಬರ್ಕೊಂಡಿದ್ದೀನಿ. ಅದಾದಮೇಲೆ 7 ಕಲರನ್ನು ತುಂಬ್ತಾ ರಂಗೋಲಿನ ಹಾಕೋದು. ಫಸ್ಟು ರೆಡ್ ಹಾಕ್ತಾಯಿದ್ದೀನಿ. ನಂಗೆ ಫುಲ್ ರೆಡ್ ಸಿಕ್ಕಿಲ್ಲ, ಪಿಂಕ್ ರೆಡ್ಡಲ್ಲಿ ಹಾಕ್ತಾಯಿದ್ದೀನಿ. ಇದಕ್ಕೆ ಮತ್ತೆ ಚುಕ್ಕೆ ಏನೂ ಇಡೋ ಅವಶ್ಯಕತೆ ಇರಲ್ಲ. ತುಂಬ ಈಸಿಯಾಗಿ ಡ್ರಾಯಿಂಗ್ ಒಂದು ಬಿಡಿಸ್ಕೊಂಡ್ಬಿಟ್ರೆ ಆಯಿತು. ಡ್ರಾ ಮಾಡಿಕೊಂಡು ಕಾಮನಬಿಲ್ಲಿಂದ 2 ಸೈಡು ನಾನು ಮೋಡ ಹಾಕಿದ್ದೇನೆ. ಮೋಡ ರೈನ್ಬೋಗೂ ಸೈಡಿಗೆ ಕ್ಲೌಡ್ಸ್ ಇದ್ದಾಗ ಲುಕ್ಕಾಗಿ ಕಾಣುತ್ತೆ ಅಂತ, ಅಟ್ರ್ಯಾಕ್ಟಿವ್ ಆಗಿರುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಆದರೆ ಅವರೂ ಹಾಕ್ಕೋಬೋದು. ರಜದಲ್ಲಿ ಏನಾದರೂ ಅವರು ಕಲ್ತಿದ್ದು ಫೀಲ್ ಆಗುತ್ತೆ ಅವರಿಗೆ. ಈ ರಂಗೋಲಿ ನಾನು ಮಕ್ಕಳಿಗೋಸ್ಕರನೇ ಹಾಕ್ತಾಯಿದ್ದೀನಿ. ಏಳು ಕಲರನ್ನು ತಗೊಂಡಿದ್ದೀನಿ. 7 ಹಾಕ್ತಾ ಹೋಗಿದೆ. ರೆಡ್ಡು, ಆರೆಂಜ್ ಎಲ್ಲ ಹಾಕಿ ಗ್ರೀನ್ ಹಾಕಿದ್ಮೇಲೆ ಸ್ಕೈ ಹಾಕಿ ಡಲ್ಲು ಹಾಕಿ ಲಾಸ್ಟು ವೆಲ್ವೆಟ್ ಕಲರಲ್ಲಿ ಹಾಕ್ತಾಯಿದ್ದೀನಿ, ವೈಲೆಟ್ ಕಲರು. ಅಷ್ಟಾದರೆ ಕಲರ್ ತುಂಬಿದಂಗೆ ಆಯಿತು. ಫುಲ್ ಫಿನಿಶ್ ಆಗುತ್ತೆ. ಮತ್ತು ಮೋಡಕ್ಕೆ ನಾನು ವೈಟಿಗೆ ಸ್ಕೈ ಬ್ಲೂ ಅಲ್ಲಿ ಹಾಕ್ತಾಯಿದ್ದೀನಿ, ಮೋಡದ ಕಲರ್ ಬರಬೇಕಂತ. ನಾನೇ ಡ್ರಾ ಮಾಡ್ಕೊಂಡಿದ್ದು. ಇದು ಈಸಿ ಡ್ರಾ ಅಲ್ಲ, ಮೋಡದ್ದು ಈಸಿಯಾಗಿ ಡ್ರಾ ಮಾಡ್ಕೊಂಡಿದ್ದೀನಿ. ಸೈಡಿಗೆ ಸ್ಕೈ ಬ್ಲೂ ಇಂದು ಶೇಡ್ ಕೊಡ್ತಾಯಿದ್ದೀನಿ, ಅವಾಗೆ ಆ ಮೋಡದ ಲುಕ್ ಬರುತ್ತೆ. ಅದಕ್ಕಾಗಿ ಹಂಗೆ ಮಾಡ್ಕೊಂಡಿದ್ದು. ಹೀಗೆ 2 ಸೈಡು ಕ್ಲೌಡ್ಸ್ ಬಿಡಿಸ್ಕೊಂಡಿದ್ದೀನಿ. ಎರಡಕ್ಕೂ ವೈಟ್ ಫುಲ್ ಮಾಡಿ ಮಧ್ಯ ಬ್ಲೂ ಹಾಕ್ತಾಯಿದ್ದೀನಿ. ಇದನ್ನು ನೋಡಿದರೆ ಮಕ್ಕಳು ಹಾಕೇ ಹಾಕ್ತಾರೆ. ಸ್ಟಾರ್ಟಿಂಗ್ ಮಕ್ಕಳು ರಂಗೋಲಿನ ಇದರಿಂದ ಹೇಳ್ಕೊಟ್ಟಿರುತ್ತೆ, ತುಂಬಾ ಇಷ್ಟಪಟ್ಟು ಕಲಿತಾರೆ. ಪಕ್ಕದಲ್ಲಿ ನಾನು ತಾವರೆ ಹೂವಿನ ಚಿತ್ರ ಬಿಡಿಸ್ತಾ ಇದ್ದೀನಿ. ಡ್ರಾ ಮಾಡಿಬಿಟ್ಟು ಅದಕ್ಕೂ ಕಲರ್ ಹಾಕ್ತಾಯಿದ್ದೀನಿ. ಅದನ್ನು ಈಸಿಯಾಗಿರುತ್ತೆ. ಫಸ್ಟು ಮಗುಗಳನ್ನು ಬಿಡಿಸ್ಕೊಂಡು ಅದಕ್ಕೆ ಕಲರನ್ನು ಹಾಕ್ತಾಯಿದ್ದೀನಿ. ಈಸಿ ಇರುತ್ತೆ, ಮಕ್ಕಳನ್ನು ಬಿಡಿಸೋಗಿದೆ ಇದು. ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಈ ಥರನೂ ಒಂದು ರಂಗೋಲಿನ ಹಾಕಿದ್ದೀನಿ. ಇಷ್ಟು ಮಾಡಿಸ್ಬಿಟ್ಟು ಇದಕ್ಕೆ 2 ಎಲೆಗಳನ್ನು ಹಾಕಿ ಪರ್ಪಲ್ ಕಲರ್ ಮತ್ತು ಗ್ರೀನ್ ಕಲರಲ್ಲಿ ಕಲರನ್ನು ಹಾಕ್ತಾಯಿದ್ದೀನಿ. ಪರ್ಪಲ್ ಲೈಟ್ ಪಿಂಕಲ್ಲಿ ಹಾಕ್ಬಿಟ್ಟಿತ್ತು, ಪರ್ಪಲ್ ಹಾಕ್ಬಿಟ್ಟು ಡಾರ್ಕ್ ಕಲರಲ್ಲಿ ವೈಲೆಟ್ ಕಲರ್ ಹಾಕಿ ಇದು ಮಾಡ್ತಾಯಿದ್ದೀನಿ. ಇದಕ್ಕೆ 2 ಸೈಡು ಎಲೆಗಳನ್ನು ಬಿಡಿಸ್ತೀನಿ. ಎಲೆ ಇದ್ದಾಗ ಅಟ್ರ್ಯಾಕ್ಟಿವ್ ಆಗಿರುತ್ತೆ. 2 ಕಡೆ ಎಲೆ ಹಾಕಿ ಅದಕ್ಕೆ ಗ್ರೀನ್ ಕಲರನ್ನು ಹಾಕ್ತಾಯಿದ್ದೀನಿ. ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗೋ ರಂಗೋಲಿ, ಅದಕ್ಕಾಗಿ ಹಾಕಿದ್ದು. ರಜಾ ದಿನಗಳು ಅವರು ಎಂಜಾಯ್ ಮಾಡಿ ಹಾಕ್ತಾರೆ. ಮತ್ತು ಮಧ್ಯದಲ್ಲಿ ವೈಟ್ ಕಲರಲ್ಲಿ ಅದಕ್ಕೆ ಬಳ್ಳಿಗಳನ್ನು ಹಾಕಿದ್ದೀನಿ, ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ ಅವಾಗದು. ಗ್ರೀನ್ ಕಲರಲ್ಲಿ ಅದರ ಕಡ್ಡಿ ಎಲ್ಲ ಗ್ರೀನಲ್ಲಿ ತುಂಬಿದ್ದೀನಿ, ಲುಕ್ ಬರುತ್ತೆ ಅಂತ. ಅಷ್ಟೇ, ಇಲ್ಲಿಗೆ ಫಿನಿಶ್ ಆಯಿತು. ಹೀಗೆ ರೈನ್ಬೋ ಮತ್ತು ಮಕ್ಕಳಿಗೆ ಇಷ್ಟ ಆಗೋ ರೈನ್ಬೋ ಮತ್ತು
ತಾವರೆ ಹೂವಿನ ರಂಗೋಲಿನ ಇವತ್ತು ನಾನು ಹಾಕಿದ್ದು. ಇದಾಗಿತ್ತು ಇವತ್ತಿನ ನನ್ನ ರಂಗೋಲಿ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.